ನನ್ನನಾದ ಯಾವುದಕ್ಕೂ ಬಾರದ ನನ್ನನ್ನು ಇಷ್ಟಾಗಿ ಪ್ರೀತಿಸಿದೆಯಲ್ವಾ, ಆ ಪ್ರೀತಿಯನ್ನು ನಾನು ಈ ಜಾಗದಲ್ಲಿ ಅನುಭವಿಸಬೇಕು. ಅಪ್ಪ, ನಿನ್ನ ಪ್ರೀತಿಯನ್ನು ಅಪ್ಪ ನನ್ನ ಹೃದಯದಲ್ಲಿ ನಾನು ಅನುಭವಿಸುವಂತೆ ಕೃಪೆ ನೀಡು ಅಂತೇಳಿ ನಾವೆಲ್ಲರೂ ಕೂಡ ಆ ಯೇಸುವನ್ನು ನೋಡುತ್ತಾ ಸ್ತೋತ್ರ ಮಾಡೋಣ. ಧನ್ಯವಾದದ ಬಲಿ, ಅವರಿಗೆ ಇಷ್ಟವಾದ ಬಲಿ, ಬೇರೆ ಯಾವುದೂ ಕೂಡ ಅವರಿಗೆ ಬೇಕಾಗಿಲ್ಲ. ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ ವಂದನೆ, ವಂದನೆ ಅಪ್ಪ. ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಸುಮ್ಮನೆ ಬಾಯಿಂದ ಹೇಳೋದು ಬೇಡ ಪ್ರಿಯರೇ, ಬರಿಯ ಮಾತಿನ ಮನ್ನಣೆ ಬೇಡ ಪ್ರಿಯರೇ. ಹೃದಯದಿಂದ ಸ್ತೋತ್ರ ಮಾಡೋಣ, ಅಂತರಂಗದಿಂದ ಸ್ತೋತ್ರ ಮಾಡೋಣ, ಅವರ ಇರುವಿಕೆಯನ್ನು ಅನುಭವಿಸುತ್ತಾ ಸ್ತೋತ್ರ ಮಾಡೋಣ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನನ್ನ ಜೊತೆ ಇರುವ ಆತನೇ ಸ್ತೋತ್ರ, 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 ಸ್ತೋತ್ರ. ಹಾಲೆಲೂಯ, 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 ಹಾಲೆಲೂಯ. ಯೇಸುವೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಅಪ್ಪ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಗಮ್ಯವಾದ ಸಿಂಹಾಸನದಲ್ಲಿ ವಾಸ ಮಾಡುವ ದೇವನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ಸ್ತೋತ್ರವಾಗಲಿ ಅಪ್ಪ. ಈ ದಿನ ನಮ್ಮ ಅಂತರಂಗಗಳಲ್ಲಿ ವಾಸ ಮಾಡಲು ಬಯಸುವ ದೇವನೇ, ನಿಮಗೆ ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಪ್ರಿಯರೇ, ನಮ್ಮ ಒಬ್ಬೊಬ್ಬರ ಜೊತೆ ಯೇಸು ಇದ್ದಾರೆ, ನಮ್ಮಿಂದ ಯಾರಿಂದಲೂ ದೂರವಿಲ್ಲ. ಆ ದೂರ ಇಲ್ಲದ ಹತ್ತಿರವಿರುವಂಥ ಯೇಸುವನ್ನು ನೋಡೋಣ ಪ್ರಿಯರೇ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ ಅಪ್ಪ. ಆರಾಧನೆ ಅಪ್ಪ, ಮಹಿಮೆ ಅಪ್ಪ. ನೀವು ಒಳ್ಳೆಯವರು, ನೀವು ಒಳ್ಳೆಯವರು, ನೀವು ಒಳ್ಳೆಯವರಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನಮ್ಮ ಮಧ್ಯೆ ಇರುವಂಥ ಯೇಸುವನ್ನು, ಇದು ಆತ್ಮಸ್ವರೂಪನಾದ ದೇವನನ್ನು ಕಾಣೋಣ ಪ್ರಿಯರೇ. ಎಲ್ಲರೂ ಕಂಡು ಸ್ತೋತ್ರ ಮಾಡೋಣ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಓ ರಲ ರಬ. ಹಾಲೆಲೂಯ, 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 ಹಾಲೆಲೂಯ. ಸ್ತೋತ್ರ ಅಪ್ಪ, 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 ಸ್ತೋತ್ರ ಅಪ್ಪ. ಯೇಸುವೆ ವಂದನೆ ಅಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಯೇಸುವೆ ಮಹಿಮೆ ಅಪ್ಪ. ಹಾಲೆಲೂಯ. ಒಳ್ಳೆಯವನಾದ ದೇವನೇ, ನಿಮಗೆ ಸ್ತೋತ್ರವಾಗಲಿ ಅಪ್ಪ, ನಿಮಗೆ ವಂದನೆ ಆಗಲಿ ಅಪ್ಪ, ನಿಮಗೆ ಆರಾಧನೆ ಆಗಲಿ ಅಪ್ಪ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಶಿಲುಬೆ ಬುಡದಲ್ಲಿ ಇಬ್ಬರು ಕಳ್ಳರಿದ್ದಾರೆ ಪ್ರಿಯರೇ. ಯೇಸು ಶಿಲುಬೆ ಮೇಲೆ ತೂಗಾಡುತ್ತಿದ್ದಾರೆ. ಆ ಸಂದರ್ಭದಲ್ಲಿ ಒಬ್ಬನು ಈ ಲೋಕದ ಮನುಷ್ಯನಂತೆ, ನೀನು ಇಳಿದು ಬಾ, ನಮ್ಮನ್ನು ರಕ್ಷಿಸು ಅನ್ನುವ ರೀತಿಯಲ್ಲಿ ಹೀಯಾಳಿಸ್ತಾ ಇದ್ದಾನೆ. ಆದರೆ ಮತ್ತೊಬ್ಬನು ಹೇಳ್ತಾ ಇದ್ದಾನೆ, ಇದು ನಮಗೇನೋ ಸರಿಯಾಗಿದೆ. ಯೇಸುವೆ, ನೀವು ರಾಜ್ಯಾಧಿಕಾರದೊಡನೆ ಬರುವಾಗ ನನ್ನನ್ನು ಜ್ಞಾಪಿಸಿಕೊಳ್ಳಿ ಎಂಬಂಥ ಮಾತನ್ನು ಹೇಳುವಾಗ ಯೇಸು ಹೇಳಿದ ಮಾತು, ಹಿಂದೆ ನೀನು ನನ್ನ ಜೊತೆ ಪರಂಧಾಮದಲ್ಲಿರ್ತೀಯ ಎಂಬುದಾಗಿ. ಪ್ರಿಯರೇ, ಆತನಿಗೆ ಎಂಥ ಒಂದು ಸೌಭಾಗ್ಯವನ್ನು ಯೇಸು ಕೊಟ್ಟರು. ಅದೇ ರೀತಿ ಪಾಪದಲ್ಲಿ ದುರ್ಬಲರಾಗಿ ಆತ್ಮದಲ್ಲಿ ಸತ್ತವರಾಗಿದ್ದ ನನ್ನನ್ನು, ನಿಮ್ಮನ್ನು ದೇವರು ಆರಿಸಿಕೊಂಡಿದ್ದು ಈ ಪ್ರಪಂಚ ಉಂಟಾಗುವ ಮೊದಲೇ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕೇಳಿಸ್ಕೊಂಡಿದ್ದೇವೆ, 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯದ ಮೇಲ್ಪಟ್ಟು, ದೇವರು ಇದೋ ಈ ಪ್ರಪಂಚವನ್ನು ಉಂಟು ಮಾಡುವ ಮೊದಲೇ ನನ್ನನ್ನು, ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಇದು ಅವರ ಕೃಪೆ ಆಗಿದೆ ಪ್ರಿಯ ಸಹೋದರ ಸಹೋದರಿ. ಯಾವುದಕ್ಕೂ ಬಾರದ ನನ್ನನ್ನು, ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ಯೇಸುವನ್ನು ನೋಡುತ್ತಾ ನಾವೊಬ್ಬೊಬ್ಬರು ಕೂಡ ಆ ಯೇಸುವನ್ನು ಕೇಳೋಣ. ಅಪ್ಪ, ನನ್ನಲ್ಲಿ ಏನಿದೆ ಅಂತ ನೀನು ಆಯ್ಕೆ ಮಾಡಿಕೊಂಡೆ. ನಾನು ಪಾಪಿಯಾಗಿದ್ದೆ, ಆತ್ಮದಲ್ಲಿ ಸತ್ತವನಾಗಿದ್ದೆ, ನಿನಗೆ ಶತ್ರುವಾಗಿದ್ದೆ ಅಪ್ಪ. ಆದರೂ ಕೂಡ ಆ ನಿನ್ನ ಪ್ರೀತಿ ನನ್ನನ್ನು ನಿನ್ನ ಮಗನಾಗಿ, ಮಗಳಾಗಿ ಆಯ್ಕೆ ಮಾಡಿಕೊಂಡಿದೆ. ಆ ಪ್ರೀತಿ ನನ್ನನ್ನು ನಿಮ್ಮ ಮಗನಾಗಿ, ಮಗಳಾಗಿ ಆಯ್ಕೆ ಮಾಡಿಕೊಂಡಿದೆ ಅಪ್ಪ. ಇದು ನಿನ್ನ ಕೃಪೆಯಾಗಿದೆ ಅಪ್ಪ. ಇವತ್ತು ನಮ್ಮ ಪರಿಸ್ಥಿತಿಗಳು ನಮ್ಮೊಬ್ಬೊಬ್ಬರಿಗೆ ಗೊತ್ತು ಪ್ರಿಯರೇ. ಎಷ್ಟು
ಎಷ್ಟು ಮಟ್ಟಿಗೆ ನಾವು ದೇವರ ಮುಂದೆ ನಿಜವಾಗಲೂ ಒಳ್ಳೆಯವರಾಗಿದ್ದೀವಿ? ಖಂಡಿತ ಸಾಧ್ಯವಿಲ್ಲ. ಒಬ್ಬರೂ ನೀತಿವಂತರಿಲ್ಲ, ಎಲ್ಲರೂ ಅನೀತಿವಂತರೇ. ಆದರೆ ಯೇಸು ಅವರ ಅಪಾರವಾದ ಕೃಪೆಯಿಂದ ನನ್ನನ್ನು ನಿಮ್ಮನ್ನು ನೋಡಿ ನಿಮ್ಮ ಸಲುವಾಗಿ ಅವರ ಪ್ರಾಣವನ್ನು ಕೊಟ್ಟು ನೀತಿವಂತರನ್ನಾಗಿ ಮಾಡಿದ್ದಾರೆ. ಈ ನೀತಿವಂತಿಕೆ ಅವರ ಕೃಪೆ ಆಗಿದೆ, ಕರುಣೆ ಆಗಿದೆ. ಆ ಯೇಸುವನ್ನು ನೋಡಿ, ಆ ಯೇಸುವನ್ನು ನೋಡಿ ಹೇಳಿ, ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಒಂದ್ಸರಿ ಇದು ಸಾಲುಗಳನ್ನು ಧ್ಯಾನ ಮಾಡಿ ನೋಡಿ. ಏನನ್ನು ಕಂಡು ಅಬ್ಬಾ ನೀವು ನನ್ನನ್ನು ಆರಿಸ್ಕೊಂಡ್ರಿ? ಅರ್ಹತೆ ಇಲ್ಲದ ನರಕದಲ್ಲಿದ್ದ ನನ್ನನ್ನು ಆರಿಸಿಕೊಂಡು ಅಬ್ಬ ನನ್ನನ್ನು ನಿಮ್ಮ ರಕ್ತದಿಂದ ತೊಳೆದು ನನ್ನ ಅಂತರಂಗವೆಂಬ ಬಲಿಪೀಠವನ್ನು ನೀನು ಆವರಿಸ್ಕೊಂಡಿದ್ದೀಯಪ್ಪ. ನೀನಲ್ಲಿ ಅಲಂಕೃತನಾಗಿದ್ದೀಯಪ್ಪ. ನೀನಲ್ಲಿ ವಾಸ ಮಾಡಲಿಕ್ಕಾಗಿ ಇಷ್ಟಪಟ್ಟು ಅಬ್ಬಾ ನೀವೇ ನಮ್ಮನ್ನು ಶುದ್ಧಿ ಮಾಡಿ ಅಲ್ಲಿ ಬಂದು ಕೂತ್ಕೊಂಡಿದ್ದೀಯಪ್ಪ. ಅಪ್ಪ, ಇದು ನಿನ್ನ ಕೃಪೆ ಆಗಿದೆ ಅಪ್ಪ. ಯೇಸುವೇ, ಎಷ್ಟೋ ರೀತಿಯಲ್ಲಿ ನಾವಿರುವಂಥ ಜಾಗದಲ್ಲಿ ಸ್ವಲ್ಪ ಗಲೀಜಿದ್ರೂ ಕೂಡ ಅನೇಕ ರೀತಿಯಲ್ಲಿ ನಾವು ನೊಂದ್ಕೋತೇವೆ, ಬೇಸರ ಮಾಡ್ಕೋತೇವೆ, ಇರಲಿಕ್ಕೆ ಇಷ್ಟಪಡೋದಿಲ್ಲ. ಆದರೆ ಪಾಪವೆಂಬ ಕೊಚ್ಚೆ ನನ್ನಿಂದ ನೀವು ತೆಗೆದುಹಾಕಿ ಆ ಜಾಗದಲ್ಲಿ ನೀವು ವಾಸ ಮಾಡಲಿಕ್ಕೆ ಬಯಸ್ದಿರಲ್ವಾ? ಇದು ನಿನ್ನ ಕೃಪೆ ಅಪ್ಪ, ನಿನ್ನ ಪ್ರೀತಿ ಅಪ್ಪ. ಆ ಪ್ರೀತಿಯನ್ನು ನೆನೆಸಿ ಒಂದು ಸಾರಿ ಹೇಳಿ ಪ್ರಿಯರೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆ. ಇವತ್ತು ನಿಮ್ಮವರು ನಿಮ್ಮಿಂದ ದೂರವಾಗಿದ್ದಾರಾ? ನಿಮ್ಮವರು ನಿನ್ನನ್ನು ಬಿಟ್ಟು ಹೋಗಿದ್ದಾರಾ? ಯೋಚನೆ ಮಾಡಬೇಡಿ. ಯೇಸು ಮಾತ್ರವೇ ಈ ಲೋಕದಲ್ಲೂ ಮುಂದಿನ ಪರಲೋಕ ರಾಜ್ಯದಲ್ಲೂ ಶಾಶ್ವತವಾಗಿ ನನ್ನೊಂದಿಗಿರಲಿಕ್ಕೆ ಸಾಧ್ಯ. ಪ್ರಿಯರೇ, ಈ ಲೋಕದಲ್ಲಿ ಯಾರು ನನ್ನನ್ನು ತೊರೆದರೂ ಕೂಡ ನಿಜವಾಗಲೂ ನಾನು ಆತ್ಮದಲ್ಲಿ ಸಂತೃಪ್ತಿ ಉಳ್ಳವಳಾಗಿ ಬದುಕಲಿಕ್ಕೆ ನನಗೆ ಬೇಕಾಗಿದ್ದು
ಆ ಕ್ರಿಸ್ತನ ಪ್ರೀತಿ ಮಾತ್ರವೇ, ಆ ಮಧುರ ಪ್ರೀತಿ ಮಾತ್ರವೇ. ಈ ಪ್ರೀತಿಯಲ್ಲಿ ತುಂಬಲ್ಪಟ್ಟ ಪೌಲ ಹೇಳಿದ್ದು ಅದಕ್ಕೇನೆ, ನನ್ನ ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಬೇರ್ಪಡಿಸಲು ಯಾರಿಗೂ ಸಾಧ್ಯವಿಲ್ಲ. ಇವತ್ತು ಈ ಮಾತುಗಳು ನೀವು ಬರೀ ನಿಮ್ಮ ಆಲೋಚನೆಯಲ್ಲಿ, ನಿಮ್ಮ ಬುದ್ಧಿಯಲ್ಲಿ ತಗೊಂಡ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಅನುಭವದಲ್ಲಿ ಈ ಸಾಲುಗಳಾಗಬೇಕು. ನಿಮ್ಮ ಒಬ್ಬೊಬ್ಬರ ಅಂತರಂಗದಲ್ಲಿ ನಿಮಗೆ ಈ ಒಂದೊಂದು ಮಾತುಗಳು ಕನ್ವಿಕ್ಷನ್ಗೆ ಬರಬೇಕು, ಮನವರಿಕೆ ಆಗಬೇಕು, ಅನುಭವಕ್ಕೆ ಬರಬೇಕು. ಆಗ ಮಾತ್ರವೇ ನಿಜವಾಗಲೂ ನಾನು ಯೇಸುವನ್ನೇ ಬಯಸುತ್ತಾ, ಯೇಸುವಿನಲ್ಲೇ ಜೀವಿಸುತ್ತಾ ಅವರನ್ನು ಮಹಿಮೆ ಪಡಿಸ್ಲಿಕ್ಕಾಗತ್ತೆ. ಆದ್ದರಿಂದ ಈ ಸಾಲುಗಳನ್ನು ಹಾಡಾಗಿ ಹಾಡಬೇಡಿ, ಒಂದು ಪ್ರಾರ್ಥನೆಯಾಗಿ, ಒಂದು ಅನುಭವವಾಗಿ ಈ ಒಂದೊಂದು ಸಾಲುಗಳನ್ನು ಹೇಳೋಣ ಪ್ರಿಯರೇ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಮ್ಮೆ ಸಾಕಿನ್ನು ಈ ನನ್ನ ಜೀವಕ್ಕೆ. ನನ್ನವರೇ ನನ್ನಿಂದ ದೂರಾಗಿ ಹೋದರೇನು, ನೀನೊಮ್ಮೆ ಸಾಕಿನ್ನು ಈ ನನ್ನ ಜೀವಕ್ಕೆ. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ನಿನ್ನ ಮಧುರ ಪ್ರೇಮ ನನ್ನ ಕರೆದು ನಿನ್ನ ಪ್ರೀತಿಯ ಎದೆಗೆ ಸೋಕಿತು. ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು, ಈ ಮಧುರ ಪ್ರೇಮಕ್ಕೆ ಹುಚ್ಚನಾದೆನು. ಬಯಸೋದಾದರೆ ಅದು ನಿನ್ನನೇ, ಪ್ರತಿ ನೆನಪು ನೀನೇ ನೀನೇ. ಬಯಸೋದಾದರೆ ಅದು ನಿನ್ನನೇ, ಪ್ರತಿ ನೆನಪು ನೀನೇ ನೀನೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಏನನ್ನು ಕಂಡು, ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಇಲ್ಲಿ ವಾಕ್ಯ ಹೇಳುತ್ತೆ, ಒಣಗಿರುವ ಭೂಮಿಯ ಹಾಗೆ ನಿನ್ನ ಬದುಕೆಲ್ಲ ಬಳಲಿ ಹೋಗಿರಬಹುದು. ಪ್ರಿಯ ಸಹೋದರ ಸಹೋದರಿ, ನಿನ್ನ ಹೃದಯ ಒಣಗಿ ಹೋದ ಮರುಭೂಮಿಯ ಅವಸ್ಥೆ ಆಗಿರ್ಬೋದು. ದಾವಿದ ಹೇಳ್ತಾನೆ, ದೇವರಿಂದ ಬೇರ್ಪಟ್ಟ ಸಂದರ್ಭದಲ್ಲಿ ನನ್ನ ಶರೀರದ ಪ್ರತಿಯೊಂದು ಭಾಗವೂ ಕೂಡ ಬೇಸಿಗೆಯಲ್ಲಿ ಮಳೆ ಇಲ್ಲದ ಅವಸ್ಥೆಯಲ್ಲಿ ಯಾವ ರೀತಿ ಆ ಒಂದು ಕೆರೆ ಬಿರುಕು ಬಿಟ್ಟ ಅವಸ್ಥೆಯಲ್ಲಿ ಇರ್ತದೋ ಆ ಅವಸ್ಥೆ ನಿನ್ನ ಅಂತರಂಗ ಇರ್ಬೋದು. ಅಲ್ಲಿ ಪರಿಶುದ್ಧಾತ್ಮನಿಲ್ಲದೆ, ಪರಿಶುದ್ಧಾತ್ಮನ ಜೀವ ಜಲ ಇಲ್ಲದೆ, ಪರಿಶುದ್ಧಾತ್ಮನ ನಡೆಸುವಿಕೆ ಇಲ್ಲದೆ ಈ ಲೋಕ ನಿನ್ನನ್ನು ಆವರಿಸಿಕೊಂಡು ನಿನ್ನ ಜೀವನ ನಷ್ಟಪಟ್ಟು ಹೋಗಿರ್ಬೋದು. ಯೇಸು ಹೇಳ್ತಿದ್ದಾರೆ, ನಿನ್ನಿಂದ ನಾನು ದೂರ ಇಲ್ಲ, ನಾನು ಇಲ್ಲೇ ಇದ್ದೇನೆ,
ನಾನು ನಿನ್ನ ಜೊತೆ ಇದ್ದೇನೆ. ನಿನ್ನ ಹೃದಯವನ್ನು ತೆರೆದು ನನ್ನನ್ನು ಕೂಗಿ ಕರೆಯುವುದಾದರೆ, ನಿನ್ನ ಅಂತರಂಗದಿಂದ ನನ್ನನ್ನು ಬಯಸುವುದಾದರೆ, ಇದೋ ಈ ಸಮಯದಲ್ಲಿ ಒಣಗಿ ಹೋದಂಥ ನಿನ್ನ ಅಂತರಂಗವನ್ನು ಇದು ನನ್ನ ಜೀವ ಜಲದಿಂದ, ನನ್ನ ಹೊರತೆಗಳಿಂದ ನಿನ್ನನ್ನು ತುಂಬಿಸ್ತೇನೆ ಎಂಬುದಾಗಿ ಯೇಸು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ಇದೋ ನಿನ್ನ ಆ ಒಣಗಿದ ಅವಸ್ಥೆಗೆ ಕೂಗಿ ಕರೆ ಯೇಸುವನ್ನು. ಹಾಲೆಲೂಯ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಪ್ರಾರ್ಥಿಸು. ನಿನ್ನ ಯಾವ ಕ್ಷೇತ್ರ ಒಣಗಿ ಹೋದ ಅವಸ್ಥೆಯಲ್ಲಿದೆಯೋ ಆ ಅವಸ್ಥೆಗೆ ಯೇಸುವನ್ನು ಕರೆ. ಪ್ರಿಯ ಸಹೋದರ ಸಹೋದರಿ, ಕರೆ ನಿನ್ನ ಆ ಒಂದು ಕ್ಷೇತ್ರಕ್ಕೆ. ಶಿಲುಬೆಯಲ್ಲಿ ಪ್ರಿಯ ಸಹೋದರ ಸಹೋದರಿ, ಶಾಶ್ವತವಾದ ಪ್ರೇಮ, ಶಾಶ್ವತವಾದ ಪ್ರೀತಿ, ಶಾಶ್ವತವಾದ ಕೃಪೆ ಅಲ್ಲಿಂದ ಹರಿದು ಬಂತಲ್ವಾ? ಆ ಒಂದು ಕೃಪೆ ಈ ಸಮಯದಲ್ಲಿ, ಜಾಗದಲ್ಲಿ ಯೇಸು ಹರಿಸುವವರಾಗಿದ್ದಾರೆ. ನಿಮ್ಮ ಅಂತರಂಗಗಳಲ್ಲಿ ಅದನ್ನು ಅನುಭವಿಸಲಿಕ್ಕೆ ನೀವು ಹೋಗ್ತಾ ಇದ್ದೀರಾ. ಎಲ್ಲರೂ ಕೂಡ ಹೃದಯದಿಂದ ಕರೆಯಿರಿ, ಕರೆಯಿರಿ. ಹಾಲೆಲೂಯ, ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ನಿನ್ನ ಕೃಪಾಸನಕ್ಕೆ ನನ್ನನ್ನು ಕರೆದಿದೆಯಪ್ಪ, ನಿನ್ನ ಕೃಪಾಸನಕ್ಕೆ ನನ್ನನ್ನು ಕರೆದಿದೆಯಪ್ಪ. ಹಾಲೆಲೂಯ, ಹಾಲೆಲೂಯ. ನಿನ್ನ ಕೃಪಾಸನಕ್ಕೆ ನನ್ನನ್ನು ಕರೆದಿದೆಯಾ, ನಿನ್ನ ಸಾನ್ನಿಧ್ಯಕ್ಕೆ ನನ್ನನ್ನು ಕರೆದಿದೆಯಾ, ನಿನ್ನ ಸಾನ್ನಿಧ್ಯದಲ್ಲಿ ನಿನ್ನನ್ನು ಸ್ತುತಿಸುವ ಸೌಭಾಗ್ಯವನ್ನು ನನಗೆ ಕೊಟ್ಟಿದೆಯಪ್ಪ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ಯೇಸುವೆ ವಂದನೆ, ವಂದನೆ, ವಂದನೆ. ಇದೋ ಸ್ವರ್ಗದಿಂದ ಒಂದು ನದಿ ಹರಿದು ಬರ್ತಾ ಇದೆ. ಆ ನಗರದ ಮಧ್ಯದಲ್ಲಿ ಹರಿದು ಬರ್ತಾ ಇದೆ. ಆ ನಗರದ ಮಧ್ಯೆ ಹರಿದು ಬರ್ತಾ ಇದೆ. ಆ ನದಿ ಹರಿಯುವ ಜಾಗದಲ್ಲಿ ಎಲ್ಲೂ ಕೂಡ ರೋಗವಿಲ್ಲ, ಬಾಧೆ ಇಲ್ಲ, ಸಮಸ್ಯೆಗಳಿಲ್ಲ. ಅಂದರೆ ಆ ಹರಿಯುವ ನದಿ ಇದೋ ಪವಿತ್ರಾತ್ಮರಾಗಿದ್ದಾರೆ. ಆ ಪವಿತ್ರಾತ್ಮರು ಹರಿದು ಬರುವಾಗ ಆ ಪವಿತ್ರಾತ್ಮರನ್ನು ಸ್ವೀಕರಿಸಿದ ಹೃದಯದಲ್ಲಿ ಶಾಂತಿ ಇರ್ತದೆ, ಸಮಾಧಾನ ಇರ್ತದೆ, ನೆಮ್ಮದಿ ಇರ್ತದೆ, ಪವಿತ್ರಾತ್ಮನ ಫಲಗಳಿರ್ತದೆ. ಅದರಿಂದ ತುಂಬಿಸ್ತೇನೆ ಅಂತ ಹೇಳಿದ್ದಾರೆ. ಹೋ ರಬ, ಓ ರಬ 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 ರಬ, ಓ ರಬ ರಬ. ಒಣಗಿರುವ ನನ್ನ ಹೃದಯಕ್ಕೆ ನಿಮ್ಮ ಜಲವನ್ನು ಹರಿಸುತ್ತಿರುವ ದೇವನೇ ಸ್ತೋತ್ರ. ಅನುಭವಿಸಿ, ಆ ಜೀವ ಜಲವನ್ನು ಅನುಭವಿಸಿ. ಹಾಲೆಲೂಯ. ಹರಿಸ್ತಾ ಇದ್ದಾರೆ ದೇವರು. ಮರುಭೂಮಿಯಲ್ಲಿ 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 ಹರಿಸ್ತಾ ಇದ್ದಾರೆ, ಹರಿಸ್ತಾ ಇದ್ದಾರೆ. ಮರುಭೂಮಿಯ ಅವಸ್ಥೆಯಲ್ಲಿರುವ ಪ್ರತಿಯೊಂದು ಹೃದಯಕ್ಕೆ ಅವರ ಜೀವ ಜಲವನ್ನು ಹರಿಸ್ತಾ ಇದ್ದಾರೆ. ಓ ರಬ 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 ರಬ. ಸ್ತೋತ್ರಪ್ಪ, ಸ್ತೋತ್ರಪ್ಪ, ಸ್ತೋತ್ರಪ್ಪ. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು ಶಿಲುಬೆಯಲ್ಲಿ. ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ಒಣಗಿರುವ ಭೂಮಿಯ ಹಾಗೆ ಬದುಕೆಲ್ಲ ಬಳಲಿತು ಶಿಲುಬೆಯಲ್ಲಿ. ಶಾಶ್ವತ ಪ್ರೇಮ ನನಗಾಗಿ ದೊರಕಿತು. ನಿನ್ನ ಕೃಪಾಸನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ನ ಕೃಪಾಸನಕ್ಕೆ ನನ್ನ ಕರೆದು ನಿನ್ನ ಸ್ತುತಿಸೋ ಭಾಗ್ಯವ ನೀಡಿದೆ. ನಿನ್ಮಧುರ ಮಾತಿನಿಂದ ಸಂತೈಸಿದೆ. ನಿನ್ಮಧುರ ಮಾತಿನಿಂದ ಸಂತೈಸಿದೆ. ಇವತ್ತು ನಿಮ್ಮ ಒಬ್ಬೊಬ್ಬರನ್ನು ಅವರ ಮಾತುಗಳಿಂದ ಸಂತೈಸಲಿಕ್ಕೆ ಹೋಗ್ತಾ ಇದ್ದಾರೆ. ಅವರ ಮಾತುಗಳಲ್ಲಿರುವ ಪವಿತ್ರಾತ್ಮನ ಧಾರೆಯನ್ನು ನಿಮ್ಮ ಅಂತರಂಗಗಳಲ್ಲಿ ಸುರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಎಲ್ಲ ಕಾಠಿನ್ಯತೆಯನ್ನು ತೆಗೆದುಹಾಕ್ಲಿಕ್ಕಿದ್ದಾರೆ. ಇವತ್ತು ನಿಮ್ಮ ಅಂತರಂಗದಲ್ಲಿರ್ತಕ್ಕಂಥ ಬೇಡವಾದ ಪಿತನು ನೆಡದ ಎಲ್ಲವನ್ನ ತೆಗೆದುಹಾಕ್ಲಿಕ್ಕಿದ್ದಾರೆ ಪ್ರಿಯರೇ. ಆ ದೇವರಿಗೆ ಕೇಳೋಣ. ಆ ದೇವರು ಹೇಳ್ತಾ ಇದ್ದಾರೆ, ಹೇಳೋಣ ಏನಂತ? ನಿನ್ಮಧುರ ಮಾತಿನಿಂದ ಸಂತೈಸಿದೆ. ನಿನ್ಮಧುರ ವಾಕ್ಯದಿಂದ ಸಂತೈಸಿದೆ. ನಿನ್ಮಧುರ ಮಾತಿನಿಂದ ಸಂತೈಸಿದೆ. ನಿನ್ಮಧುರ ವಾಕ್ಯದಿಂದ ಸಂತೈಸಿದೆ. ಪೂಜಿಸೋದಾದರೆ ಅದು ನಿನ್ನನೇ ಅನುರಾಗದ ಆರಾಧನೆ. ಪೂಜಿಸೋದಾದರೆ ಅದು ನಿನ್ನನೇ ಅನುರಾಗದ ಆರಾಧನೆ.
ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಯೇಸು ನಮ್ಮ ಮಧ್ಯೆ ಇದ್ದಾರೆ ಅಂತ ನಂಬೋಣ ಪ್ರಿಯರೇ. ನಂಬುವವರೆಲ್ಲರೂ ಹೃದಯವನ್ನು ತೆರೆದು ಆತನನ್ನು ಸ್ತುತಿ ಮಾಡಲಿ. ಸ್ತುತಿ ಮಾಡಿ ನಂಬುವವರೆಲ್ಲರೂ ಆತನನ್ನು ಕೂಗಿ ಕರೆಯಿರಿ. ಇದು 6 ಗಂಟೆಗಳ ಕಾಲ ಶಿಲುಬೆಯಲ್ಲಿ ತೂಗಾಡಿದ ಯೇಸು. ಆ ತೂಗಾಟಕ್ಕೆ ಕಾರಣ ನಾನು, ನೀವು, ನನಗೋಸ್ಕರ, ನಿಮಗೋಸ್ಕರ ಪ್ರಿಯರೇ. ಯೆಶಾಯನ ಮಾತುಗಳನ್ನು ನೀವು ಎಷ್ಟೋ ಬಾರಿ ಕೇಳಿಸಿಕೊಂಡಿದ್ದೀರಾ. ಆತನಲ್ಲಿ ಅಂದ ಚಂದಗಳ್ಯಾವುದೂ ಇರಲಿಲ್ಲ. ಆತನು ನೋಡಲು ಕೂಡ ಮುಖ ತಿರುಗಿಸುವಷ್ಟು ನಿಂದಕನಾಗಿ ಕಾಣ್ತಾ ಇದ್ದನು. ಅದು ಯಾರಿಗಾಗಿ? ನನಗಾಗಿ, ನಿಮಗಾಗಿ. ಆ ಪರಿಸ್ಥಿತಿ ನಾನು, ನೀವು ಪ್ರಿಯ ಸಹೋದರ ಸಹೋದರಿ, ನಾನಾಗಿ ಶಿಲುಬೆಯಲ್ಲಿ ತೂಗಾಡಿದರು, ನಾನಾಗಿ ಚಾಟಿ ಏಟುಗಳನ್ನು ತಿಂದರು, ನಾನಾಗಿ ಶಿಲುಬೆಯಲ್ಲಿ ಮೊಳೆಗಳನ್ನು ಜಡಿಸಿಕೊಂಡರು, ನಾನಾಗಿ ಪಕ್ಕೆಗೆ ತೆವಿಸಿಕೊಂಡರು. ಪ್ರಿಯ ಸಹೋದರ ಸಹೋದರಿ, ಅಂದವು ಚಂದವು ಇಲ್ಲದೆ ನನಗಾಗಿ ನಾನಾಗಿ ತೂಗಾಡಿದ ಆ ಯೇಸು ಇಲ್ಲಿದ್ದಾರೆ ಪ್ರಿಯರೇ. ಆ ಯೇಸು ಇಲ್ಲಿದ್ದಾರೆ ಪ್ರಿಯರೇ. ಇನ್ನೇನು ಪ್ರಾಣ ಹೋಗುವ ಸಂದರ್ಭದಲ್ಲೂ ಕೂಡ ಅವರು ನನಗಾಗಿ ಪ್ರಾರ್ಥಿಸಿದ್ದನ್ನು ಒಮ್ಮೆ ನೆನಪಿಸಿಕೊಳ್ಳಿ ಪ್ರಿಯರೇ. ಇನ್ನೇನು ಪ್ರಾಣ ಹೋಗ್ತಾ ಇದೆ, ಇನ್ನೇನು ಪ್ರಾಣ ಹೋಗ್ತಾ ಇದೆ, ಇನ್ನೇನು ಪ್ರಾಣ ಹೋಗ್ತಾ ಇದೆ. ಪ್ರಾಣ ತನ್ನ ತಂದೆಗೆ ಬಿಟ್ಟು ಕೊಡುವ ಸಮಯದಲ್ಲೂ ಕೂಡ ಅವರು ನನ್ನನ್ನು ನೋಡಿ, ನಿಮ್ಮನ್ನು ನೋಡಿ ಪ್ರಾರ್ಥಿಸಿದ ಪ್ರಾರ್ಥನೆ, ತಂದೆಯೇ ಇವರೇನು ಮಾಡುತ್ತಿದ್ದಾರೋ ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಅಂತೇಳಿ. ಇವತ್ತು ಕೂಡ ಈ ಒಂದು ಪ್ರಾರ್ಥನೆ ಇದು ನಮ್ಮ ಜೀವಿತದಲ್ಲಿ ನೆರವೇರ್ತಾ ಇದೆ. ಅವರನ್ನು ಕಂಡುಕೊಂಡ ಮೇಲೂ ಕೂಡ, ಅವರನ್ನು ಪಡೆದುಕೊಂಡ ಮೇಲೂ ಕೂಡ ಅನೇಕ ಬಾರಿ ತಪ್ಪು ಮಾಡ್ತಾನೆ ಇದ್ದೇವೆ, ಬಿದ್ದು ಬಿದ್ದು ಹೋಗ್ತಾ ಇದ್ದೇವೆ, ಸೋತು ಹೋಗ್ತಾ ಇದ್ದೇವೆ. ಆದರೆ ಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು 24 ಗಂಟೆಗಳ ಕಾಲ ಪ್ರಾರ್ಥಿಸುತ್ತಿರುವ ಯೇಸುವಿನ ಕೃಪೆಯಿಂದ, ಪ್ರಾರ್ಥನೆಯಿಂದ ಇಂದು ನಾನು ಜೀವಂತವಾಗಿದ್ದೇನೆ. ಇಂದು ನಾನು ಜೀವಂತವಾಗಿದ್ದೇನೆ. ಇಂದು ನಾನು ನಷ್ಟಪಡದೇ ಇದ್ದೇನೆ. ಇಂದು ನಾನು ಸಾಯದೇ ಇದ್ದೇನೆ. ಇಂದು ಬದುಕಿದ್ದೀನಿ ಅಂದ್ರೆ ಇದಾಗಿದೆ ಕೃಪೆ, ಇದಾಗಿದೆ ದೇವರ ಕರುಣೆ. ಪ್ರಿಯ ಸಹೋದರ ಸಹೋದರಿ, ಶಿಲುಬೆ ಮೇಲೆ ಪ್ರಾರ್ಥಿಸಿದ ಯೇಸು ಇಂದಿಗೂ ಕೂಡ ಆತನನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತಾನೆ ಇದ್ದಾರೆ. ಈ ಪ್ರಾರ್ಥನೆ ನನ್ನನ್ನು ನಿಮ್ಮನ್ನು ಉಳಿಸಿದೆ. ನಾನು ಉಳಿದಿರುವುದು ನನ್ನ ಪ್ರಾರ್ಥನೆಯಿಂದಲ್ಲ, ನನ್ನ ಯಾವುದೇ ಪುಣ್ಯ ಕಾರ್ಯಗಳಿಂದ ಅಲ್ಲ, ನನ್ನ ದಾನ ಧರ್ಮಗಳಿಂದ ಅಲ್ಲ, ನಾನು ಮಾಡುವ ಯಾವುದೇ ಉಪಕಾರದಿಂದ ಅಲ್ಲ, ದೇವರ ಕೃಪೆಯಿಂದ ಇವತ್ತು ನಾನು ಉಳ್ಕೊಂಡಿದ್ದೇನೆ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ಶಿಲುಬೆ ಬುಡದಲ್ಲಿರುವ ನಿಂತಿರುವ ಮಗನೇ, ಮಗಳೇ, ಸ್ತೋತ್ರ ಮಾಡು, ಸ್ತೋತ್ರ ಮಾಡು. ನಿನ್ನ ಹೃದಯ ಸ್ತೋತ್ರ ಮಾಡಲಿ, ನಿನ್ನ ಅಂತರಂಗ ಸ್ತೋತ್ರ ಮಾಡಲಿ, ನಿನ್ನ ಅಂತರಂಗ ಸ್ತೋತ್ರ ಮಾಡಲಿ. ನಿನ್ನ ಅಂತರಂಗ ಸೀಳಲ್ ಪಡಲಿ ಇವತ್ತು, ನಿನ್ನ ಹೃದಯ ಸೀಳಲ್ ಪಡಲಿ ಇವತ್ತು, ನಿನ್ನ ಹೃದಯ ಸೀಳಲ್ ಪಡಲಿ. ಹೋರ ಲಾಭ. ಯೇಸು ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದ್ದಾರೆ. ನಿಮ್ಮ ಒಬ್ಬೊಬ್ಬರ ಮುಂದೆ ನಿಂತುಕೊಂಡಿದ್ದಾರೆ. ಓ ರಬ 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 ರಬ. ಏಸಪ್ಪ ಶಿಲುಬೆಯಲ್ಲಿ ನನಗಾಗಿ ಪ್ರಾರ್ಥಿಸಿದ, ಶಿಲುಬೆಯಲ್ಲಿ ನನಗಾಗಿ ಜಜ್ಜಲ್ಪಟ್ಟ, ಶಿಲುಬೆಯಲ್ಲಿ ಒಂದು ತೊಟ್ಟು ರಕ್ತವನ್ನು ಇಟ್ಟುಕೊಳ್ಳದೆ ಸುರಿಸಿದ ಕರ್ತನೆ, ಸ್ತೋತ್ರ ಅಪ್ಪ, 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 ಸ್ತೋತ್ರ ಅಪ್ಪ. ಶಿಲುಬೆಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೆಡಿಸಿದೆ, ಮರಣದಲ್ಲೂ ನನ್ನನ್ನೇ
ಯಾಕೆ ನೀ ಪ್ರೀತಿಸಿದೆ, ಶಿಲುಬೆಯಲ್ಲಿ ದೋಷಾರೋಪ ಪಾತ್ರವನ್ನೇ ಕೆಡಿಸಿದೆ, ಮರಣದಲ್ಲೂ ನನ್ನನ್ನೇ ಯಾಕೆ ನೀ ಪ್ರೀತಿಸಿದೆ, ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ವಾಕ್ಯದಲ್ಲಿ ಇವತ್ತು ಕೂಡ ಅವರ ರಕ್ತ ಇದೆ ಪ್ರಿಯರೇ, ವಾಕ್ಯದಲ್ಲಿ ಜೀವ ಇದೆ ಪ್ರಿಯರೇ. ಇವತ್ತು ಆ ವಾಕ್ಯ ನೀವು ಕೇಳುವಾಗ ನಿಮ್ಮನ್ನು ಆ ವಾಕ್ಯ ಶುದ್ಧೀಕರಿಸ್ತದೆ ಪ್ರಿಯರೇ. ನಾನು ಆಡುವ ಮಾತುಗಳು ನಿಮ್ಮನ್ನು ಸವರಿದ ಕವಲುಗಳಂತೆ ಶುದ್ಧರನ್ನಾಗಿಸ್ತದೆ ಅಂತ ವಾಕ್ಯ ಹೇಳ್ತದೆ. ಇವತ್ತು ನೀವು ಒಂದು ವೇಳೆ ನಿಮ್ಮ ಆ ಒಂದು ಪ್ರಯಾಣದಲ್ಲಿ, ಈ ಒಂದು ಪ್ರಯಾಣದಲ್ಲಿ ಅಶುದ್ಧರಾಗಿರ್ಬೋದು, ಅನೇಕ ರೀತಿಯ ಮಲಿನತೆಗೆ ಒಳಗಾಗಿರ್ಬೋದು. ಯೇಸು ಹೇಳ್ತಿದ್ದಾರೆ, ನನ್ನ ರಕ್ತ 2000 ವರ್ಷಗಳ ಹಿಂದೆ ಆ ಒಂದೊಂದು ಕಣಕಣವು ನಿಮ್ಮನ್ನು ತೊಳೆದಿದೆ, ನಿಮ್ಮನ್ನು ತೊಳೆದಿದೆ, ನಿಮ್ಮನ್ನು ತೊಳೆದಿದೆ. ಆ ಒಂದು ತೊಳೆದ ಆ ಒಂದು ವಾಕ್ಯದಲ್ಲಿ ನೀವು ಭರವಸೆ ಇಟ್ಟರೆ, ನನ್ನಲ್ಲಿ ನೀವು ಭರವಸೆ ಇಟ್ಟಿದ್ದಾದರೆ ಇವತ್ತು ಕೂಡ ಆ ಕೆಲಸ ಖಂಡಿತವಾಗ್ಲೂ ಇಲ್ಲ ಆಗುತ್ತೆ, ಇಲ್ಲ ಆಗುತ್ತೆ. ಯಾಕೆಂದರೆ ಅವರು ಜೀವಂತವಾಗಿದ್ದಾರೆ ಇಲ್ಲಿ, ಅವರು ಜೀವಂತವಾಗಿದ್ದಾರೆ ಇಲ್ಲಿ, ಅವರು ಜೀವಂತವಾಗಿದ್ದಾರೆ ಇಲ್ಲಿ, ಅವರು ಜೀವಂತವಾಗಿದ್ದಾರೆ. ಹೋರ ಲಾಭ ಜೀವಂತವಾಗಿದ್ದಾರೆ ಪ್ರಿಯರೇ. ಅವರ ಒಂದೊಂದು ರಕ್ತದ ಕಣಕಣಗಳು ಇವತ್ತು ನನ್ನನ್ನು ನಿಮ್ಮನ್ನು ತೊಳೆಯುವ ರಕ್ತವಾಗಿದೆ. ಆ ರಕ್ತ ಇನ್ನು ಜೀವಂತವಾಗಿದೆ. ಓ ರಬ 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 ರಬ. ಸ್ತೋತ್ರಪ್ಪ, 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 ಸ್ತೋತ್ರಪ್ಪ. ನಿನ್ನ ರಕ್ತದ ಕಣಕಣವು ನನ್ನನ್ನೇ ಬೇಕೆಂದವು, ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು, ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಒಂದೇ ಒಂದು ಸಾರಿ ಆ ದುಂದುಗಾರ ಮಗನ ಸ್ಥಿತಿ ನೋಡಿ, ಆ ದುಂದುಗಾರ ಮಗನ ಸ್ಥಿತಿ ನೋಡಿ. ಆ ಮಗನಿಗಿಂತ ವರ್ಸ್ಟ್ ಆಗಿದ್ದ ನನ್ನನ್ನು ನಿಮ್ಮನ್ನು, ಆ ಮಗನಿಗಿಂತಲೂ ಮೋಸವಾಗಿದ್ದ ನನ್ನನ್ನು ನಿಮ್ಮನ್ನು ಆ ತಂದೆ ಅಪ್ಕೊಂಡ್ರಲ್ವಾ, ಅದೇ ರೀತಿ ಅಪ್ಕೊಳ್ಳಿಕ್ಕೆ ಇಲ್ಲಿ ರೆಡಿ ಇದ್ದಾರೆ ಯೇಸು ಸ್ವಾಮಿ. ಇದು ಅದೇ ರೀತಿ ನಿನ್ನನ್ನು ಅಪ್ಕೊಳ್ಳಿಕ್ಕೆ ಇಲ್ಲಿ ರೆಡಿ ಇದ್ದಾರೆ ಪ್ರಿಯರೇ, ಇಲ್ಲಿ ಅಪ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ನೀನು ಅವ್ರ ಕಡೆಗೆ ತಿರುಗಬೇಕಷ್ಟೇ, ನೀನು ಅವ್ರ ಕಡೆಗೆ ತಿರ್ಕೋಬೇಕಷ್ಟೇ, ನೀನು ಅವ್ರ ಕಡೆಗೆ ತಿರ್ಕೋಬೇಕಷ್ಟೇ. ಅವರ ಅಪ್ಪುಗೆ ನಿನ್ನ ಎಲ್ಲವನ್ನ ತೊಳೆದಾಕ್ಲಿಕ್ಕಿದೆ, ಅವರ ಅಪ್ಪುಗೆ ನಿನ್ನ ಎಲ್ಲವನ್ನ ತೊಳೆದಾಕ್ಲಿಕ್ಕಿದೆ. ಇಲ್ಲಿ ನೀನು ಪುನಃ ಒಂದು ನವ ಚೈತನ್ಯವನ್ನ, ಒಂದು ಹೊಸ ಚೈತನ್ಯವನ್ನ, ಒಂದು ಹೊಸ ಬಲವನ್ನ, ಒಂದು ಹೊಸ ಅಭಿಷೇಕವನ್ನ ಪಡ್ಕೊಳ್ಳಿಕ್ಕಿದೆಯಾ? ಹೋರ ಲಬ, ಹೋರ ಲಬ, ಹೋರ ಲಬ. ಯೇಸು ನಿನ್ನ ಮುಂದೆನೇ ಇದ್ದಾರೆ, ಯೇಸು ನಿನ್ನ ಮುಂದೆ ಇದ್ದಾರೆ, ಕೈ ಚಾಚಿಕೊಂಡಿದ್ದಾರೆ ಪ್ರಿಯರೇ. ನೀನು ಅವರ ಕಡೆಗೆ ತಿರುಗಿಕೊಂಡು ಅವರನ್ನ ಸಾರಿ ಅಂತ ಹೇಳಿ ಅವರಲ್ಲಿ ಕೇಳೋದಾದರೆ ಅವರ ಅಪ್ಪಿಗೆ ನಿನಗೆ ಸಿಗ್ತದೆ. ಇಲ್ಲಿ ಅವರು ನಿನ್ನನ್ನು ಅಪ್ಪಿಕೊಳ್ತಾರೆ. ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು, ನಿನ್ನ ರಕ್ತದ ಕಣಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಹೇಳೋಣ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಪ್ರೀತಿಸೋದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ. ಒಂದೇ ಒಂದ್ಸರಿ ಯೋಚನೆ ಮಾಡಿ ನೋಡಿ, ಪ್ರೀತಿಸೋದಾದರೆ ನಿನ್ನನ್ನಂತ ನೀವು ಹೇಳ್ತಾ ಇದ್ದೀವಿ, ನಿಜಾನ? ನನ್ನ ಮನಸ್ಸೆಲ್ಲ ನೀನೇ ಅಂತ ಹೇಳ್ತೀವಿ, ನಿಜಾನ? ಮತ್ತು ಮರಿಯಳು ಹೇಳಿದ್ಲು ಇದನ್ನು, ಆಕೆ ಜೀವನದಲ್ಲಿ ಅನುಭವಿಸಿದ್ಲು, ಮಾಡಿದ್ಲು ಕೂಡ. ಪೌಲ ಕೂಡ ಹೇಳ್ತಾನೆ, ಬದುಕೋದೆಂದರೆ ಕ್ರಿಸ್ತ ಯೇಸುವೆ, ಸಾಯೋದೆಂದರೆ ಲಾಭವೇ. ಪ್ರೇರೆ ನಾವು ಹೇಳಿದ್ದೀವಿ, ಹೇಳ್ತಾನೆ ಇರ್ತೀವಿ. ನಿಜವಾಗ್ಲೂ ನನ್ನ ಅಂತರಂಗದಲ್ಲಿ, ಆ ಅನುಭವದಲ್ಲಿ, ನನ್ನ ಜೀವಿತದಲ್ಲಿ ನಾನು ಜೀವಿಸ್ತಾ ಇದ್ದೀನ. ಒಂದು ಸಾರಿ ಕೇಳಿ ಹೇಳೋಣ, ಅಪ್ಪ ನನ್ನನ್ನು ಕ್ಷಮಿಸು ಅಪ್ಪ. ಎಷ್ಟೋ ಸಾರಿ ಇದನ್ನು ನಾನು ತೀರ್ಮಾನ ಮಾಡಿದ್ದೇನೆ, ಎಷ್ಟೋ ಸಾರಿ ಬದುಕೋದಾದರೆ ನೀನೇ ಅಂತೇಳಿ ತೀರ್ಮಾನಿಸಿದ್ದೇನೆ. ಆದರೆ ನನ್ನ ಪ್ರಯಾಣದಲ್ಲಿ ನಾನು ಬಿದ್ದೋಗಿದ್ದೇನೆಪ್ಪ, ನಾನು ಬಿದ್ದೋಗಿದ್ದೇನೆ.
ಅಪ್ಪ ಇವತ್ತು ನಿನ್ನ ರಕ್ತದ ಪ್ರತಿ ಕಣಗಳು ಅಪ್ಪ ನನ್ನನ್ನು ತೊಳೆಯಲಿ ಅಪ್ಪ. ಏಸಪ್ಪ ನನ್ನನ್ನು ತೊಳೆಯಿರಿ ಏಸಪ್ಪ. ಏಸಪ್ಪ ನನ್ನನ್ನು ತೊಳೆಯಿರಿ ಅಪ್ಪ. ನಿನ್ನ ರಕ್ತದ ಕಣಗಳು ನನ್ನನ್ನು ತೊಳೆಯುವುದಕ್ಕಾಗಿ ಅಪ್ಪ. ನಿನ್ನ ಶರೀರದ ಒಂದು ತೊಟ್ಟು ರಕ್ತವನ್ನು ಕೂಡ ಇಟ್ಟುಕೊಳ್ಳದೆ ನನ್ನನ್ನು ನೀನು ತೊಳೆದಿದೆಯಪ್ಪ. ನಿನ್ನ ರಕ್ತದ ಕಣಗಳು ನನ್ನನ್ನೇ ಬೇಕೆಂದವು. ನಿನ್ನ ರಕ್ತದ ಕಣಗಳು ನನ್ನನ್ನೇ ಬೇಕೆಂದವು. ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ, ಯಾಕಯ್ಯ ನನ್ನ ಮೇಲೆ ಇಷ್ಟು ಪ್ರೀತಿ. ಪ್ರೀತಿಸೋದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ ಪ್ರೀತಿಸೋದಾದರೆ ಅದು ನಿನ್ನನೇ, ಮನಸ್ಸೆಲ್ಲ ನೀನೇ. ಏನನ್ನು ಕಂಡು ನನ್ನಲ್ಲಿ ಇಷ್ಟೊಂದು ಪ್ರೀತಿ ಇಟ್ಟು ನನ್ನನ್ನು ಆರಿಸಿ ತೆಗೆದೆ. ಅರ್ಹತೆ ಇಲ್ಲದ ನನಗೆ ಆಧಾರವಾಗಿ ನಿಂತು ಆತ್ಮದಿ ಅಲಂಕರಿಸಿದೆ. ಬದುಕೋದಾದರೆ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ಬದುಕೋದಾದರೆ ಅದು ನಿನಗಾಗಿಯೇ. ಈ ಜೀವವು ನಿನ್ನ ಸೇವೆಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಮಾಡೋಣ.